ಹಲೋ ಹಾಯ್ ನಮಸ್ಕಾರ. ಇವತ್ತು ನಾನು ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಯಾವ್ದ್ರ ಬಗ್ಗೆ ಅಂದ್ರೆ ಫಿಸಿಕ್ಸ್ ಅಲ್ಲಿ ರಿಫ್ಲೆಕ್ಷನ್ ಬಗ್ಗೆ ತಂದಿದ್ದೀನಿ. ಎಷ್ಟೊಂದು ಜನಕ್ಕೆ ಆಶ್ಚರ್ಯವಾಗಿ ನೋಡುವಂತ ವಿಷಯ ಯಾವ್ದಪ್ಪ ಅಂದ್ರೆ ರಿಫ್ಲೆಕ್ಷನ್. ನೀವು ಒಂದು ನೀರಲ್ಲಿ ಬಗ್ಗೆ ನೋಡಿದ್ರೆ ನಿಮ್ ಇಮೇಜ್ ಕಾಣಿಸುತ್ತೆ, ಇಟ್ ಇಸ್ ಎ ರಿಫ್ಲೆಕ್ಷನ್. ಒಂದು ಮಿರರ್ ಅಲ್ಲಿ ನೋಡಿದ್ರೆ ನಿಮ್ ಇಮೇಜ್ ನಿಮಗೆ ಕಾಣಿಸುತ್ತೆ, ಇಟ್ ಇಸ್ ಎ ರಿಫ್ಲೆಕ್ಷನ್. ಆಮೇಲೆ ಏನೋ ಒಂದು ಪಕ್ಷಿ ಹಾರಾಡ್ತಾ ಇದ್ರೆ ಕೆಳಗೆ ಅದರದ್ದು ಇಮೇಜ್ ನೀರಿತ್ತು ಅಂದ್ರೆ ಅದರದ್ದು ಇಮೇಜ್ ಬೀಳುತ್ತೆ, ಇಟ್ ಇಸ್ ಅ ರಿಫ್ಲೆಕ್ಷನ್. ಸೊ ಈ ರಿಫ್ಲೆಕ್ಷನ್ ಅನ್ನೋದು ನಮ್ಮ ಡೈಲಿ ಲೈಫ್ ಅಲ್ಲಿ ಎಲ್ಲಾ ಜಾಗದಲ್ಲೂ ನೋಡ್ತಾ ಇರ್ತೀವಿ. ನಮ್ಮ ಫೇಸ್ ನಾವು ಎಷ್ಟು ಟೈಮ್ ನೋಡ್ಕೊಳ್ತೀವಿ, ಒಂದು ದಿನದಲ್ಲಿ ಸುಮಾರು ಟೈಮ್ ನೋಡ್ಕೊಳ್ತೀವಿ. ಯಾಕೆ? ಅದು ನಿಮ್ಮನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ, ನೀವು ಹೆಂಗಿದ್ದೀರಾ ಅಂತ ನಿಮಗೆ ತೋರಿಸ್ತಾ ಇದೆ. ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಈ ರಿಫ್ಲೆಕ್ಷನ್ ಅನ್ನೋದು ಹೆಂಗ್ ನಡೆಯುತ್ತೆ, ಯಾಕೆ ನಡೆಯುತ್ತೆ? ಈ ರಿಫ್ಲೆಕ್ಷನ್, ಇವಾಗ ಮಿರರ್ ಇದೆ, ಮಿರರ್ ಅಲ್ಲಿ ಹೆಂಗೆ ನಮ್ ಇಮೇಜ್ ಕಾಣಿಸ್ತಾ ಇದೆ ಅಂತ ಎಲ್ಲರೂ ಯೋಚನೆ ಮಾಡಿದ್ದೀರಾ? ಯಾಕೆ? ಎಲ್ಲರೂ ಮಿರರ್ ನ ಹಿಂದೆ ಭಾಗ ನೋಡಿದೀರಾ? ಏನ್ ಮಾಡಿರ್ತಾರೆ ಹೇಳಿ, ಒಂದು ಪೇಂಟ್ ಹಾಕಿರ್ತಾರೆ. ಆ ಪೇಂಟ್ ಏನ್ ಮಾಡಲ್ಲ, ಆ ಬೀಳೋ ಅಂತ ಲೈಟ್ ನ ಅದು ಹೊರಗೆ ಹಾಕಲ್ಲ. ಇವಾಗ ಈ ಪ್ರಪಂಚದಲ್ಲಿ ನಾವ್ ಯಾವ್ದೇ ಒಂದು ಆಬ್ಜೆಕ್ಟ್ ನ ನೋಡ್ಬೇಕಂದ್ರೂ ನಮ್ಗೆ ಏನ್ ಬೇಕು? ಲೈಟ್ ಬೇಕು. ಸೂರ್ಯನ ಕಿರಣದಿಂದ ನಾವೇನ್ ಮಾಡ್ತೀವಿ ಹೇಳಿ, ಎವ್ರಿ ಡೇ ಎಲ್ಲ ಆಬ್ಜೆಕ್ಟ್ಸ್ ನೋಡ್ತೀವಿ. ರಾತ್ರಿ ಹೊತ್ತು ಆಗ್ತಿದ್ದಂಗೆ ನಮ್ಗೆ ಏನಾಗುತ್ತೆ, ಲೈಟ್ ಬೇಕಾಗುತ್ತೆ. ಯಾಕೆ? ಸೂರ್ಯ ಇರಲ್ಲ. ಆ ಲೈಟ್ ಇದ್ರೆ ಮಾತ್ರ ತಾನೇ ನಮ್ಗೆ ಆಬ್ಜೆಕ್ಟ್ಸ್ ಕಾಣಿಸೋದು. ಇದೆಲ್ಲ ಯಾಕೆ? ಬಿಕಾಸ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಮ್ಗೆ ಆ ಆಬ್ಜೆಕ್ಟ್ಸ್. ಲೈಟ್ ಅದ್ರ ಮೇಲೆ ಬಿದ್ದು ಆ ಆಬ್ಜೆಕ್ಟ್ ನಮಗ್ ರಿಫ್ಲೆಕ್ಟ್ ಆಗ್ತಿರೋ ಕಾರಣಕ್ಕೆ ನಮಗೆ ಆ ಆಬ್ಜೆಕ್ಟ್ ಕಾಣಿಸ್ತಾ ಇರುತ್ತೆ. ಇದೇ ನಿಮ್ಗೆ ಒಂದು ಕತ್ಲೆ ರೂಮ್ ಅಲ್ಲಿ ಏನಾದ್ರು ಬಿಟ್ರೆ ನಿಮ್ಗೆ ಯಾವ್ದೋ ಆಬ್ಜೆಕ್ಟ್ ಕಾಣಿಸಲ್ಲ. ಯಾಕೆ ಅಂದ್ರೆ ಅದ್ರ ಮೇಲೆ ಲೈಟ್ ಬೀಳ್ತಾ ಇರಲ್ಲ. ಫಸ್ಟ್ ಥಿಂಗ್ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ಇರೋದು ಏನಪ್ಪಾ ಅಂದ್ರೆ, ಈ ರಿಫ್ಲೆಕ್ಷನ್ ಅನ್ನೋದು ನಡೆಯೋಕ್ಕೆ ಮೇನ್ ರೀಸನ್ ಲೈಟ್. ನಮ್ಗೆ ಲೈಟ್ ಇದ್ರೇನೆ ರಿಫ್ಲೆಕ್ಷನ್ ಆಗಿರ್ಲಿ, ರಿಫ್ರಾಕ್ಷನ್ ಆಗಿರ್ಲಿ, ಒಂದು ಇಮೇಜ್ ನೋಡೋದಾಗಿರ್ಲಿ, ಒಂದು ಆಬ್ಜೆಕ್ಟ್ ನ ನೋಡೋದಾಗಿರ್ಲಿ ನಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ರಿಫ್ಲೆಕ್ಷನ್ ಅಂದ್ರೆ ನಿಮಗೆ ಕ್ಲೀನ್ ಆಗಿ ಹೇಳ್ತೀನಿ. ಒಂದು ಮಿರರ್, ಆ ಮಿರರ್ ಹಿಂದೆ ಏನ್ ಮಾಡಿರ್ತಾರೆ ಹೇಳಿ, ಪೇಂಟ್ ನ ಬಳದಿರ್ತಾರೆ. ಏನಕ್ಕೆ ಆ ಪೇಂಟ್ ಹಾಕಿರ್ತಾರೆ ಅಂದ್ರೆ, ಬೀಳೋ ಅಂತ ಲೈಟ್ ಯಾವುದೇ ಕಾರಣಕ್ಕೂ ಹೊರಗೆ ಹೋಗ್ಬಾರ್ದು, ಇಟ್ ಹ್ಯಾಸ್ ಟು ಸ್ಟಾಪ್ ಅಂತ. ಅರ್ಥ ಆಗ್ತಾ ಇದೆಯಲ್ವಾ? ಇವಾಗ ನಮ್ಗೆ ಎಷ್ಟೊಂದು ಟೈಪ್ಸ್ ಆಫ್ ಗ್ಲಾಸಸ್ ಇದೆ. ನಮ್ಮ ಮಿರರ್ ಒಂದು, ಇನ್ನೊಂದು ವಿಂಡೋಸ್ ಅಲ್ಲಿ ಇರುವಂತ ಗ್ಲಾಸಸ್ ನ ನೋಡಿದೀರಾ? ಅದು ಎಷ್ಟು ಚೆನ್ನಾಗಿ ನಮ್ಗೆ ಹೊರಗಿರುವಂತ ಆಬ್ಜೆಕ್ಟ್ಸ್ ಏನು, ಹೊರಗಿರುವಂತ ವ್ಯಕ್ತಿ ಯಾರು ಅಂತ ತೋರಿಸುತ್ತೆ. ಯಾಕೆ? ಅದರಲ್ಲಿ ಹಿಂದ್ಗಡೆ ಪೇಂಟ್ ನ ಬೆಳೆದಿಲ್ಲ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ, ಬೀಳೋ ಅಂತ ಲೈಟ್ ಈಸಿಯಾಗಿ ಹೊರಗೆ ಹೋಗ್ಬಿಡುತ್ತೆ. ಹಾಗಾಗಿ ಹೊರಗಿನ ಆಬ್ಜೆಕ್ಟ್ ನಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ. ಬಟ್ ಈ ಮಿರರ್ ಅಲ್ಲಿ ಹಂಗಾಗಿರಲ್ಲ. ಮಿರರ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ಹಿಂದ್ಗಡೆ ಒಪೆಕ್ ಮಾಡ್ಬಿಟ್ಟಿರ್ತಾರೆ. ವಾಟ್ ಯು ಮೀನ್ ಬೈ ಒಪೆಕ್? ಒಪೆಕ್ ಅಂದ್ರೆ ದ ಆಬ್ಜೆಕ್ಟ್ ವಿಚ್ ವಿಲ್ ನಾಟ್ ಅಲೋ ದ ಲೈಟ್ ಟು ಪಾಸ್ ಥ್ರೂ ಇಸ್ ನೋನ್ ಆಸ್ ಅ ಒಪೆಕ್. ಎಲ್ಲರೂ ಕಲ್ತಿರ್ತೀರಾ ಒಪೆಕ್ ಅಂದ್ರೆ ಏನಂತ ಕಲ್ತಿರ್ತೀರಾ, ಟ್ರಾನ್ಸ್ಪರೆಂಟ್ ಅಂದ್ರೆ ಏನಂತ ಕಲ್ತಿರ್ತೀರಾ, ಟ್ರಾನ್ಸ್ಲ್ಯೂಸೆಂಟ್ ಅಂದ್ರೆ ಏನು ಅಂತ ಕಲ್ತಿರ್ತೀರಾ. ಒಪೆಕ್ ಅಂದ್ರೆ ಏನು? ದ ಆಬ್ಜೆಕ್ಟ್ ವಿಚ್ ವಿಲ್ ನಾಟ್ ಅಲೋ ದ ಲೈಟ್ ಟು ಪಾಸ್. ಅಂದ್ರೆ ಏನರ್ಥ? ಈ ವಾಲ್ ಆಗಿರ್ಬೋದು, ನಿಮ್ಮ ವುಡನ್ ಪೀಸ್ ಆಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತಪ್ಪ ಅಂದ್ರೆ ಲೈಟ್ ನ ಪಾಸ್ ಮಾಡಕ್ ಬಿಡಲ್ಲ, ಅದಲ್ಲೇ ತಡೆದ್ ಬಿಡುತ್ತೆ. ಹೌದಾ? ಟ್ರಾನ್ಸ್ಪರೆಂಟ್ ಅಂದ್ರೆ ಏನು? ಈಸಿಯಾಗಿ ಲೈಟ್ ಹೊರಗೆ ಹೋಗ್ಬಿಡುತ್ತೆ, ಒಂಚೂರು ಡಿಸ್ಟರ್ಬೆನ್ಸ್ ಇರಲ್ಲ. ಅದನ್ನ ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಟ್ರಾನ್ಸ್ಲ್ಯೂಸೆಂಟ್ ಅಂದ್ರೆ ಏನು? ಅರ್ಧ ಲೈಟ್ ಹೋಗುತ್ತೆ, ಅರ್ಧ ಲೈಟ್ ಉಳ್ಕೊಳ್ಳುತ್ತೆ. ಡಿಸೈನರ್ ಗ್ಲಾಸಸ್, ಸೊ ಇದೆಲ್ಲ ನೀವು ಎಕ್ಸಾಂಪಲ್ ತಗೋಬಹುದು ಟ್ರಾನ್ಸ್ಲ್ಯೂಸೆಂಟ್ಗೆ. ಇವಾಗ ಒಪೆಕ್ ಅಲ್ಲಿ ಅಫ್ಕೋರ್ಸ್ ಆ ಕಡೆ ಇರುವಂತ ಆಬ್ಜೆಕ್ಟ್ ನಮ್ಗೆ ಕಾಣಿಸೋದೇ ಇಲ್ಲ. ಟ್ರಾನ್ಸ್ಪರೆಂಟ್ ಅಲ್ಲಿ ಆಪೋಸಿಟ್ ಆಬ್ಜೆಕ್ಟ್ ಕ್ಲೀನ್ ಆಗಿ ಕಾಣಿಸುತ್ತೆ. ನೀವೇನಾದ್ರೂ ಟ್ರಾನ್ಸ್ಲ್ಯೂಸೆಂಟ್ ಹೋದ್ರೆ ಪಾರ್ಷಿಯಲಿ ಕಾಣಿಸುತ್ತೆ. ಸೊ ಇವಾಗ ಮಿರರ್ ಅಂದ್ರೆ ಏನು? ಮಿರರ್ ಅಂದ್ರೆ ಒಂದ್ ಕಡೆ ಶೈನಿ ಸರ್ಫೇಸ್ ಇರುತ್ತೆ, ಇನ್ನೊಂದ್ ಕಡೆ ಪೇಂಟ್ ಹಾಕಿರ್ತಾರೆ. ಪೇಂಟ್ ಹಾಕಿರೋ ರೀಸನ್ ಯಾಕೆ ಅಂದ್ರೆ, ಲೈಟ್ ಆ ಕಡೆ ಹೋಗ್ಬಾರ್ದು, ಆ ಕಡೆ ಸರ್ಫೇಸ್ ಒಪೆಕ್ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಕಡೆ ಪೇಂಟ್ ನ ಹಾಕಿರ್ತಾರೆ. ಸೊ ಇಲ್ಲಿ ನಾನು ಒಂದು ಇಮೇಜ್ ನ ಡ್ರಾ ಮಾಡಿದ್ದೀನಿ. ಇವಾಗ ಎಮ್ ಮತ್ತೆ ಎನ್ ನಾನು ಮಿರರ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಲೈಟ್ ಇನ್ಸಿಡೆಂಟ್ ಅಂದ್ರೆ ಏನು? ಲೈಟ್ ಬಂದು ಮಿರರ್ ನ ತಾಕೋದನ್ನ ನಾವು ಇನ್ಸಿಡೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಏನು? ಫ್ರೆಶ್ ಆಗಿ ಸೂರ್ಯನ ಕಿರಣ ಬಂದು ಮಿರರ್ ಮೇಲೆ ಬೀರೋದನ್ನ ನಾವು ಇನ್ಸಿಡೆಂಟ್ ರೇ ಅಂತ ಹೇಳ್ತೀವಿ. ಏನಾಗುತ್ತಪ್ಪ, ಒಂದ್ಸತ್ ಬಿದ್ದಿದ ತಕ್ಷಣ ಯಾಕೆ ಆ ಕಡೆ ಹೋಗಕ್ಕೆ ಅದಕ್ಕೆ ದಾರಿ ಇಲ್ಲ. ಅದ್ ಏನಾಗ್ಬೇಕಂದ್ರೆ ಬೌನ್ಸ್ ಬ್ಯಾಕ್ ಆಗ್ಲೇಬೇಕು. ಅದಕ್ಕೆ ಏನಾಗ್ಬಿಡುತ್ತೆ, ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಹೇಳ್ತೀವಿ, ಅಥವಾ ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಇದು ನಾರ್ಮಲ್. ಅದನ್ನೇನಂತ ಹೇಳ್ತೀವಿ? ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ತೀವಿ. ಇಲ್ಲಿ ಇನ್ಸಿಡೆಂಟ್ ಮತ್ತೆ ರಿಫ್ಲೆಕ್ಟೆಡ್ ರೇ, ದೆನ್ ದಿಸ್ ಇಸ್ ನಾರ್ಮಲ್. ಹಾಗಾಗಿ ಇವಾಗ ಇನ್ಸಿಡೆಂಟ್ ನಿಮ್ಗೆ ಏನಾದ್ರು 30 ಡಿಗ್ರಿ ಇತ್ತು ಅಂದ್ರೆ ರಿಫ್ಲೆಕ್ಷನ್ ಕೂಡ 30 ಡಿಗ್ರಿನೇ ಇರುತ್ತೆ. ಇನ್ಸಿಡೆಂಟ್ ರೇ ಏನಾದ್ರು 40 ಡಿಗ್ರಿ ಇತ್ತು ಅಂದ್ರೆ ರಿಫ್ಲೆಕ್ಷನ್ ಕೂಡ 40 ಡಿಗ್ರಿನೇ ಇರುತ್ತೆ. ಅಂದ್ರೆ ಏನ್ ಅರ್ಥ? ಇದ್ರಲ್ಲಿ ನಿಮ್ಗೆ ಏನ್ ಗೊತ್ತಾಗ್ತಿದೆ? ಇನ್ಸಿಡೆಂಟ್ ರೇ ಆಲ್ವೇಸ್ ಈಕ್ವಲ್ ಟು ರಿಫ್ಲೆಕ್ಟೆಡ್ ರೇ. ಹಾಗಾಗಿ ನಮಗೆ ಇಮೇಜ್ ಕ್ಲೀನ್ ಆಗಿ ಕಾಣಿಸುತ್ತೆ. ಅದ್ ಹೆಂಗಿದೆಯೋ ಹಂಗೆ ಕಾಣಿಸುತ್ತೆ. ಇಲ್ಲಿ ರಿಫ್ಲೆಕ್ಷನ್ ಅಲ್ಲಿ ಎರಡು ಟೈಪ್ ಇದೆ.
ಒಂದು ರೆಗ್ಯುಲರ್ ರಿಫ್ಲೆಕ್ಷನ್, ಇನ್ನೊಂದು ಇರ್ರೆಗ್ಯುಲರ್ ರಿಫ್ಲೆಕ್ಷನ್. ರೆಗ್ಯುಲರ್ ರಿಫ್ಲೆಕ್ಷನ್ ಅಂದ್ರೆ ಏನು? ರಿಫ್ಲೆಕ್ಷನ್ ಅಂದ್ರೆ ಏನು? ಸ್ಮೂತ್ ಅಂಡ್ ಶೈನಿ ಸರ್ಫೇಸ್ ಮೇಲೆ ಬೀಳೋ ಅಂತ ಲೈಟ್ ಆಸ್ ಇಟ್ ಈಸ್ ಬೌನ್ಸ್ ಬ್ಯಾಕ್ ಆಗೋದನ್ನ ನಾವು ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಮಿರರ್ ಇಸ್ ಅ ರೆಗ್ಯುಲರ್ ರಿಫ್ಲೆಕ್ಷನ್. ಹಾಗಾಗಿ ನಮ್ಮನ್ನ ಆಸ್ ಇಟ್ ಈಸ್ ತೋರಿಸುತ್ತೆ, ಯಾವುದೇ ಒಂದು ಬದಲಾವಣೆಗಳು ಮಾಡಲ್ಲ ಅಲ್ವಾ. ಇರ್ರೆಗ್ಯುಲರ್ ಅಂದ್ರೆ ಏನು? ರಫ್ ಸರ್ಫೇಸ್. ಇರ್ರೆಗ್ಯುಲರ್ ಅಂದ್ರೆ ಏನು? ಈ ರಫ್ ಸರ್ಫೇಸ್ ಮೇಲೆ ಬೀಳೋ ಅಂತ ಲೈಟ್ ಏನಾಗತ್ತಪ್ಪ ಅಂದ್ರೆ ಡ್ಯಾನ್ಸ್ ಆಡ್ದಂಗ ಆಗತ್ತೆ. ಅಂದ್ರೆ ಏನಂತ, ಒಂದೇ ಲೆವೆಲ್ ಅಲ್ಲಿ ಹೋಗಲ್ಲ, ಬೇರೆ 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 ಆಂಗಲ್ ಗಳಲ್ಲಿ ಹೋಗೋ ಕಾರಣಕ್ಕೆ ಅದನ್ನ ನಾವು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಈ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆಯ್ತು ಅಂದ್ರೆ ಡು ಯು ಥಿಂಕ್ ದ ಇಮೇಜ್ ವಿಲ್ ಬಿ ಆಸ್ ಇಟ್ ಇಸ್? ನೋ. ಅವಾಗ ಏನಾಗ್ಬಿಡುತ್ತೆ ಹೇಳಿ, ಇಮೇಜ್ ತುಂಬಾನೇ ವೇರಿಯೇಷನ್ಸ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಅರ್ಥ ಆಯ್ತಲ್ವಾ? ದೇರ್ ಆರ್ 2 ಟೈಪ್ಸ್ ಆಫ್ ರಿಫ್ಲೆಕ್ಷನ್, ರೆಗ್ಯುಲರ್ ರಿಫ್ಲೆಕ್ಷನ್ ಅಂಡ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್. ಯಾಕೆ ಈ ರಿಫ್ಲೆಕ್ಷನ್ ಆಗ್ತಾ ಇದೆ ಅನ್ನೋ ಕಾನ್ಸೆಪ್ಟ್ ನಾನು ನಿಮ್ಗೆ ಕ್ಲೀನ್ ಆಗಿ ಹೇಳಿದೀನಿ. ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಫ್ರಾಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.